ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಗೆ ಬಂದಂತ ಸ್ನೇಹಿತರಿದ್ದಾರೆ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಗಿ ಸಿಕ್ಕಿದ್ದಾರೆ ನಮ್ಗೆ. ಬನ್ನಿ ಯಾಕೆ ಅಂತ ಅವ್ರನ್ನೇ ಕೇಳೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಮ್ಯಾಮ್ ಏನಾಯ್ತು ಅಂದ್ರೆ ನನಗೆ ಹೊರಗಡೆ ಬಂದ ತಕ್ಷಣ ಸ್ವಲ್ಪ ಪ್ರೋಸೆಸ್ ಮಾಡೋಕ್ಕೆ ಟೈಮ್ ಬೇಕಾಯ್ತು. ಅಂದರೆ ನಾನು ಒಳಗಡೆ ಇದ್ದಾಗ ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ, ನಾನು ಗೆಲ್ತಾ ಇದ್ದೀನಿ, ಮನೇಲೆಲ್ಲ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೊರಗಡೆ ಬಂದಮೇಲೆ ಗೊತ್ತಾಯಿತು ಅಪ್ಪ ಅಮ್ಮ ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಅಂದರೆ ನಾನು ಒಳಗಡೆ ಎಷ್ಟು ಕಷ್ಟ ಆಗ್ತಾಯಿತ್ತು, ಅವ್ರಿಗೆ ಹೊರಗಡೆ ಅದಕ್ಕಿಂತ ಜಾಸ್ತಿ ಕಷ್ಟ ಆಗ್ತಾ ಇದೆ ಅಂತ. ಸೊ ನನಗೆ ಅಂದರೆ ನನಗೆ ನೀವು ಮನೇಲೂ ನೋಡಿರ್ತೀರಾ, ನನಗೆ ಯಾರಾದರೂ ಬೈದರೆ ಸುಮ್ಮನೆ ಇರ್ತೀನಿ. ನಾನು ನನ್ನ ಫ್ರೆಂಡ್ಸಿಗೆ ಬೈದರೆ ನಾನು ಇದಾಗ್ತೀನಿ. ಸೇಮ್ ಅದಿನ್ನೂ 10x ಆಗಿತ್ತು. ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ಇದು ಮಾಡಿ ಆಮೇಲೆ ತುಂಬ ಕೆಟ್ಟ ಕಮೆಂಟ್ಗಳು ಬಂದಿತ್ತು. ಅಂದರೆ ಅಮ್ಮ ಅಕ್ಕ ಅಂತ ಎಲ್ಲ ಮಾತಾಡಿ ಅವರು. ಆಮೇಲೆ ಅಪ್ಪ ಅಮ್ಮಂಗೆ ಅದನ್ನು ನೋಡಬಾರ್ದು ಅಂತ ನನಗೆ ಹೇಳೋಗಿರಲಿಲ್ಲ. ಸೊ ಅವರು ಏನೋ ನನ್ನ ಮಗಂಗೆ ಹೊಗಳ್ತಾರೆ ಏನೋ ಅಂತ ನೋಡಿ ಅವರು ಈ ಥರ ಎಲ್ಲ ಕಮೆಂಟ್ಸ್ ಓದಿ ತುಂಬ ಡಿಸ್ಟರ್ಬ್ ಆಗಿದ್ರು.